ಎಲ್ಲರೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾ ಇಲ್ಲ, ಏನು ಇಬ್ಬರು ಕಲಾವಿದರು ಜನ ಕೂತಿದ್ದೀವಿ ಅಂತ. ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಕಲಾವಿದರ ಕೂತಿಲ್ಲ, ನಾವು ಮನೆ ಮಕ್ಕಳ ಕೂತಿದ್ದೀವಿ. ಅದು ಕಲಾವಿದರಾಗಲು ಮುಂಚೆಯಿಂದಲೂ ಅವ್ರ ಮನೆ ಒಡನಾಟ ಇದೆ. ದರ್ಶನ್ ನನಗಿಂತ ಸೀನಿಯರು, ಅವರು ನನಗಿಂತ ಹೆಚ್ಚು ಹೇಳ್ಬೇಕಂದ್ರೆ ದೊಡ್ಡ ಮಗನ ಸ್ಥಾನ, ಅಷ್ಟು ಪ್ರೀತಿ ಅವ್ರ ಕುಟುಂಬ ಕೊಟ್ಟಿದೆ. ಅದನ್ನು ನೋಡ್ತಾ ನನ್ನ ಅದೃಷ್ಟ, ಅವ್ರ ಮನೆಯವರು ನನ್ನ ಇವತ್ತು ಮಗ ಅಂತ ಹೇಳಿದ್ದಾರೆ. ಅಂಬರೀಷ್ ನನ್ನ ಮಗನ ತರ ನೋಡ್ತಾ ಇದ್ರು. ಇವತ್ತು ಆ ಮನೆಯಲ್ಲಿ ಅಕ್ಕ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪು ಅಥವಾ ನಮ್ಗೇನು ಆ ಥರ ಎಲ್ಲ ಯೋಚನೆ ಮಾಡೋ ಸೀನೇ ಇಲ್ಲ. ಅವ್ರು ಎಲ್ಲಿ ಹೆಜ್ಜೆ ಇರ್ತಾರೋ ಅದಕ್ಕೆ ನಾವು ಇರಬೇಕಾದ್ರು ನಿಯತ್ತಿರೋ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಯಾಕಂದ್ರೆ ಅಂಬರೀಷ್ ಅಣ್ಣ ಅಷ್ಟು ಮಾಡಿದ ನಮಗೆ. ನಾನಂತಲ್ಲ, ಎಷ್ಟೋ ಕಲಾವಿದರಿಗೆ ಎಷ್ಟೋ ಜನಕ್ಕೆ ಅಷ್ಟು ಪ್ರೀತಿ ಹಂಚಿರುವಂತ ಒಬ್ಬ ಮಹಾನ್ ಭಾವ. ಅವ್ರು ಇರ್ಲಿ ಇದ್ದೇ ಹೋಗ್ಲಿ, ಅವ್ರ ಪ್ರೀತಿ ನಮ್ಮ ಎದೆಯಲ್ಲಿರುತ್ತೆ. ಅವ್ರಿಲ್ಲ ಅನ್ನೋ ನೋವಿದೆ, ಆದ್ರೂ ಅವ್ರಲ್ಲಿರೋ ಪ್ರೀತಿ ಯಾವತ್ತೂ ಒಂದು ಕಿಂಚಿತ್ತು ನಮಗೆ ಕಮ್ಮಿ ಆಗಲ್ಲ. ಸೊ ಇವತ್ತು ಈ ಸಂದರ್ಭ ಒಂದು ವಿಭಿನ್ನವಾದ ಸಂದರ್ಭ. ಯಾಕಂದ್ರೆ ನೀವೆಲ್ಲರೂ ಪ್ರಶ್ನೆ ಕೇಳ್ತಿರೋ ದಾಟಿನೂ ನನಗೆ ಅರ್ಥ ಆಗ್ತಿದೆ. ಒಂದು ಸಿನಿಮಾ ರಂಗ, ಇದು ಒಂದು ಡಿಸಿಷನ್ಗಳು, ಇದು ಈ ಥರ ಸಾವಿರಾರು ಪ್ರಶ್ನೆಗಳು, ಸಾವಿರಾರು ಗೊಂದಲಗಳು ನಿಂತಾರೆ. ಬಟ್ ಒಂದು ಹೇಳ್ತೀನಿ, ಮಂಡ್ಯ ಜನಕ್ಕೆ ಅಂಬರೀಷ್ ಅಣ್ಣ ಏನು ಅಂತ ಗೊತ್ತು. ಅಷ್ಟು ವರ್ಷ ಸಾಮಾನ್ಯ ಅಲ್ಲ ಮಂಡ್ಯ ಜನಗಳ ಪ್ರೀತಿ ಗಳಿಸೋದು. ಅಷ್ಟು ವರ್ಷ ಯಾವುದೇ ಕುಂದು ಕೊರತೆ ಇಲ್ಲದೆ ಅಷ್ಟು ಪ್ರೀತಿಯಿಂದ ಅವರು ಅಂಬರೀಷ್ ಅಣ್ಣ ನೋಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ನಿಜವಾದ ಅಂಬರೀಷ್ ಅಣ್ಣ ಮನಸ್ಸು ಏನು ಅಂತ ಗೊತ್ತು. ಅದ್ರಲ್ಲಿ ಯಾವುದೇ ಬರೀ ರಾಜಕೀಯ ಅಂತಲ್ಲ, ಆ ಮನೆ ಮಗ ಅವರು. ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ ಅಂತಾನೆ ನಮ್ಗೆಲ್ಲ ಪರಿಚಯ, ಇಡೀ ಜಗತ್ತಿಗೆ ಪರಿಚಯ. ಅಷ್ಟು ಪ್ರೀತಿ ವಿಶ್ವಾಸ ಗಳಿಸಿರುವಂತ ಒಬ್ಬ ವ್ಯಕ್ತಿ. ಅವರ ಮನೆಯಿಂದ ಇವತ್ತು ಅವ್ರ ಶ್ರೀಮತಿ ಅವರು ಮಂಡ್ಯ ಯಾಕೆ ಹೋಗ್ತಿದ್ದಾರೆ ಅಂತ ನಾವೆಲ್ಲ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನನಗೆ ಅವ್ರು ಚೆನ್ನಾಗಿ ಪರಿಚಯ, ಬಹಳ ಹತ್ರದಿಂದ ನೋಡಿದ್ವಿ. ಇದು ಯಾವುದೋ ಒಂದು ಸ್ವಾರ್ಥಕ್ಕಾಗಿ ಅಥವಾ ನಿಮ್ಗೆ ಅನ್ನಿಸ್ಬೋದು, ಅಂದ್ರೆ ಜನಗಳು ಕಲ್ತಿದಾರ ಅಂದ್ರೆ ಏನಪ್ಪ ಪೊಲಿಟಿಕಲ್ ಇಂಟೆನ್ಷನ್ ಹಿಂಗೆ ಯಾರಾದ್ರು ಹೇಳ್ಬೋದು ಅಂತ. ಬಟ್ ಇಲ್ಲ, ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಅಂಬರೀಷ್ ಅಣ್ಣ ರಾಜ ಇದ್ದಂಗಿದ್ರು, ಅವ್ರ ಕುಟುಂಬನೂ ಅದೇ ತರ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೂ ಕೊರತೆ ಇಲ್ಲ. ಬಟ್ ಆ ಮಂಡ್ಯ ಅನ್ನೋ ನಂಟಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅವರು ಕಷ್ಟದ ಹಾದಿ ಅಂತ ಹೇಳಿದ್ರು, ಆ ಕಷ್ಟದ ಹಾದಿದು ಆ ಮಂಡ್ಯ ಜನಗಳ ನಂಟಿಟ್ಕೋತಾರೆ. ನಾನು ಒಂದೇ ಮಾತು ಹೇಳೋದು, ಮಂಡ್ಯ ಜನ ಅಂಬರೀಷ್ ಅಣ್ಣನ ಕುಟುಂಬ ಏನು ಅಂತ ಚಿಕ್ಕ ಹುಡುಗರಿಂದ ಎಲ್ಲರೂ ನೋಡ್ಕೊಂಡ್ ಬಂದಿರ್ತಾರೆ. ಒಂದಲ್ಲ ಒಂದು ಕ್ಷಣದಲ್ಲಿ ಅಂಬರೀಷ್ ಅಣ್ಣನ ಜೊತೆ ಒಂದು ನೆನಪಿರುತ್ತೆ. ನನಗೂ ಅಷ್ಟೇ, ಎಲ್ಲರೂ ಅವ್ರ ಜೊತೆ ನೆನಪಿದೆ. ಈ ಜಾಗಕ್ಕೆ ಬಂದ್ರು ನನಗೆ ಯಾವ ಒಂದು ಪ್ರೆಸ್ ಮೀಟ್ ಬಂದಿರೋದಾಗ್ಬೋದು, ಆ ಥರ ಸಾಕಷ್ಟು ಅವ್ರ ಕೊಡುಗೆಗಳು ಅಥವಾ ನಮ್ಮ ಹಿಂದೆ ನಿಂತಿರೋದಿಲ್ಲ. ಆ ಥರ ಎಷ್ಟೋ ಜನ ಮಂಡ್ಯ ಜನಗಳ ಮನಸ್ಸಲ್ಲಿದೆ. ಇವತ್ತು ಯಾರು ಏನೇ ಹೇಳ್ಬೋದು, ಒಂದು ಕ್ಷಣ ಅವರ ಆತ್ಮಸಾಕ್ಷಿ ನೆನೆಸ್ಕೊಂಡಾಗ ಅಂಬರೀಷ್ ಅಣ್ಣನಿರೋ ಪ್ರೀತಿ ಅವ್ರ ಕುಟುಂಬದ ಮೇಲೆ ತೋರಿಸ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ಅಂಡ್ ಸುಮ್ಮನೆ ಅಲ್ಲ, ಈಗ ಒಬ್ರು ಯಾರೋ ಅವ್ರ ಕುಟುಂಬದಲ್ಲಿ ಒಬ್ರು ನಿಂತ್ಕೋಬೇಕು ಅನ್ನೋದು ಅಷ್ಟೇ ಅಲ್ಲ, ಅವ್ರಿಗೆಲ್ಲ ಯೋಗ್ಯತೆ ಇದೆ ಅನ್ನೋದನ್ನ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಒಂದು MP ಅದು ನಿಂತ್ಕೋಬೇಕಾದಾಗ ಅದಕ್ಕೊಂದು ಕ್ವಾಲಿಟೀಸ್ ಇರಬೇಕಾಗುತ್ತೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಇರಬೇಕಾಗುತ್ತೆ, ಅಥವಾ ಅದು ಧ್ಯೇಯ ಇರಬೇಕಾಗುತ್ತೆ. ಅದೆಲ್ಲ ನಾನು ಸುಮಕ್ಕನಲ್ಲಿ ನೋಡ್ತಾ ಇದ್ದೀನಿ. ಐ ಥಿಂಕ್ ಮಂಡ್ಯ ಜನತೆಗೆ ನಿಜವಾಗ್ಲೂ ಸುಮ್ಮನೆ ಬಂದು ಒಂದು ಅಂಬರೀಷ್ ಅಣ್ಣನ ನಂಟು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಅದ್ರ ಮೀರಿ ಅವರಲ್ಲಿ ಬಹಳ ಶಕ್ತಿ ಇದೆ ಅನ್ನೋದನ್ನ ನಾನು ನೋಡಿದ್ದೀನಿ. ತುಂಬಾ ದೊಡ್ಡ ಸೇವೆ ಮಾಡ್ತಾರೆ, ಗೊತ್ತಿದ್ದರನ್ನ ಕರೀತಾರೆ. ಹಲವಾರು ಜನಗಳನ್ನ ಕೇಳಿ ತಿಳ್ಕೊಳ್ಳೋಂಥ ತಾಳ್ಮೆ ಇದೆ, ಆ ಜ್ಞಾನ ಇದೆ, ಶಕ್ತಿ ಇದೆ, ನಾಲೆಜ್ ಇದೆ, ಲ್ಯಾಂಗ್ವೇಜ್ ಇದೆ. ಮಂಡ್ಯ ಜನತೆಗೆ ಏನೇನು ಇದು ಮಾಡ್ಬೇಕು, ಆ ಅಪ್ರೋಚ್, ಆ ಒಡನಾಟ ಅವ್ರ ಕುಟುಂಬಕ್ಕಿದೆ. ಅದು ಇನ್ನೂ ಅವ್ರು ಬೆಳೆಸ್ಕೊಂಡು ಆ ಒಂದು ಪ್ರೀತಿ ವಿಶ್ವಾಸದಿಂದ ಮುಂದೆ ತಗೊಂಡು ಹೋಗ್ತಾರೆ. ಆ ಮಂಡ್ಯದ ಜನತೆ ಅಂಬರೀಷ್ ಅಣ್ಣ ಅವ್ರ ಕುಟುಂಬನ ಕೈ ಬಿಡೋಲ್ಲ ಅಂತ ನಾನು ನಂಬಿದ್ದೀನಿ. ಅವ್ರ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ನಾವೆಲ್ಲರೂ 100% ಜೊತೆ ಇರ್ತೀವಿ. ಎಷ್ಟು ಮಟ್ಟಿಗೆ ಅಂತೆಲ್ಲ ಏನು ಕೇಳೋ ಪ್ರಶ್ನೆನೇ ಇಲ್ಲ. ಅವ್ರು ಯಾವ ಮಟ್ಟಕ್ಕೆ ಅವ್ರು ನಿಂತ್ಕೋತಾರೆ ಆ ಮಟ್ಟಕ್ಕೆ ಕಂಪ್ಲೀಟ್ ನಾವು ಇದು ರಾಜಕೀಯ ಇದು ಅನ್ನೋದು ಬರಲ್ಲ. ನಮ್ಮ ಮನೆ ನಮ್ಮ ತಾಯಿ ಏನೇನು ಡಿಸಿಷನ್ ತಗೊಂಡ್ರು ಅದಕ್ಕೆ ಮಕ್ಕಳು ಹೆಂಗ್ ನಿಂತ್ಕೋತೀವಿ, ಅವ್ರು ನಿಂತ್ಕೋತೀವಿ.
ಒಂದು ನಿಮಿಷ ಪ್ರಶ್ನೆ ಅಂತಿದೆ. ಏನಂತ ಗೊತ್ತು ಮಾಡೋದು ಸರ್? ಈಗ ಒಂದು ರಾಜಕೀಯ ಅಂದ್ರೆ ಕೆಲಸ ಮಾಡ್ತೀನಿ ಅಂತ ಅವ್ರು ಬಂದಿದ್ದಾರೆ. ಅದ್ರ ಪ್ರಕಾರ ಅವ್ರು ಕೆಲಸ ಮಾಡೋದಕ್ಕೆ ಏನ್ ಅರ್ಹತೆ ಇದೆ ಅನ್ನೋದನ್ನ ನಾನು ನಂಬಿದ್ದೀನಿ. ಅದಾದ್ಮೇಲೆ ಜನಗಳನ್ನ ನಾನು ಬೇಡ್ಕೊಳ್ಳೋದು ಇಷ್ಟೇನೆ, ನಿಮ್ಮ ಪ್ರೀತಿ ನಿಮ್ಮ ಆರೈಕೆ ಅವ್ರ ಮೇಲೆ ಇರಲಿ. ಅವ್ರು ಕೆಲಸ ಮಾಡ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ನನ್ನ ನಂಬೋರು ಅದನ್ನ ನಂಬ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ಮಂಡ್ಯ ಜನ ಏನು ದಡ್ರಲ್ಲ ಸರ್, ಬಹಳ ಬುದ್ಧಿವಂತರು. ಅವ್ರು ಎಲ್ಲಾ ಆಂಗಲ್ ಇಂದನೂ ಅಳಿತಾರೆ, ತೂಗ್ತಾರೆ. ಅವರು ಪ್ರತಿ ಹಂತದಲ್ಲೂ ಇವತ್ತು ಕಲಾವಿದರುಗಳನ್ನು ಬೆಳೆಸಿರೋ ರೀತಿ ಇದೆಯಲ್ಲ, ನಮ್ಗೆ ಗೊತ್ತು ಆ ಜನ ಯಾವ ರೀತಿ ನೋಡ್ತಾರೆ ಅಂತ. ಅದರಲ್ಲಿ ತಪ್ಪು ತಿಳ್ಕೊಳ್ಳೋದೇನು ಬರೋಲ್ಲ. ಅವ್ರ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕ್ತಾರೆ. ಬಟ್ ನಾನಂತೂ ಧೈರ್ಯವಾಗಿ ಹೇಳ್ತೀನಿ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ನಂಬಿದವರು ಅವ್ರ ನಂಬಿ ಅನ್ನೋದನ್ನ ನಾನು ಕೇಳ್ತೀನಿ. ಕರ್ನಾಟಕದಲ್ಲಿ ಇಡೀ ಎಲ್ಲಾ ಕಡೆ ರಾಜ್ಯದ ಎಲ್ಲಾ ಕಡೆ ಅಭಿಮಾನಿಗಳಿದ್ದಾರೆ, ಬೇರೆ ಬೇರೆ ಪಕ್ಷದ ಅವರ ನಿಲುವು ಏನಾಗಿರುತ್ತೆ? ಒಂದೇನಾಗುತ್ತೆ, ಯಾವಾಗಲೂ ಒಳ್ಳೆ ಅಭ್ಯರ್ಥಿ ವೋಟ್ ಮಾಡಿ ಅಂತ ನಾನು ಹೇಳ್ತಾ ಬಂದಿರೋದು. ಯಾಕಂದ್ರೆ ನಿಮಗೆ ಆ ಕೆಲಸ ಮಾಡ್ತಾರೆ ಅನ್ನೋ ಸಾಮರ್ಥ್ಯ ಹೋಗಿದೆ ಅನ್ನೋದ್ರ ಮೇಲೆ ವೋಟ್ ಮಾಡಿರೋದು ನಾನು ನಂಬಿರೋದು. ಯಾಕಂದ್ರೆ ಪಕ್ಷ ಸಿದ್ಧಾಂತ ಎಲ್ಲದನ್ನು ಮೀರಿ ಆ ವ್ಯಕ್ತಿ ಒಳ್ಳೆತನ ಮಾಡಬೇಕು ಅಂತಿದ್ದಾಗ ಪಕ್ಷಗಳನ್ನೂ ಎಳ್ಕೊಂಡ್ ಬರ್ತಾರವರು. ಅವ್ರ ಸಿದ್ಧಾಂತಗಳಲ್ಲೂ ಸ್ವಲ್ಪ ಚೇಂಜಸ್ ಮಾಡಿ ಜನ ಕೆಲಸ ಮಾಡ್ತಾರೆ. ಸೊ ಅವರೇ ಜಾಗದಲ್ಲಿ ಅವರು ನಿರ್ಮಿಸಿ ಅವ್ರು ಮಾಡ್ತಾರೆ ಅನ್ನೋದು ನಂಬಿದೆ. ಈಗ ನಾನು ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಮಾತಾಡ್ತಿರೋದ್ರಿಂದ ಈ ಟಾಪಿಕ್ ಅಲ್ಲಿ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಮಾತ್ರ ನಾನು ನಿಮ್ಗೆ ಹೇಳ್ಬೋದು. ಈಗ ನಾನು ಹಂಗೆ ಹೇಳಿದೆ, ನನ್ನ ಬಾರು ಪಡೆಗಳನ್ನ ತುಂಬಿಬಿಡಿ, ನನಗೆ ಇವ್ರ ಮೇಲೆ ನಂಬಿಕೆ ಇದೆ. ಎಲ್ಲ ಯೋಗ್ಯತೆ ಆತರ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಯಾರು ಯೋಗ್ಯತೆ ಇದೆಯೋ ಯಾರು ಬರೋಕ್ಕೆ ಆಗಲ್ಲ, ನಿಲ್ಲಕ್ಕೆ ಆಗಲ್ಲ. ನನಗೆ ಅವ್ರ ಬಗ್ಗೆ ಗೊತ್ತಿರೋದ್ರಿಂದ ಅದನ್ನ ನಾನು ಮಾತಾಡಬಹುದು, ಬೇರೆಯವ್ರ ಬಗ್ಗೆ ನಾನು ಯಾವತ್ತೂ ಮಾತಾಡ್ತಿಲ್ಲ. ನೀವ್ ಯಾಕಂದ್ರೆ ನೆಗೆಟಿವ್ ಆಗಿ ತಗೋತೀರಾ? ನಾನು ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಬರೋದಕ್ಕೆಲ್ಲ ಅರ್ಹತೆ ಇದೆ, ಅವ್ರ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ನೀವು ಈಗ ನಾನು ಇಲ್ಲ, ನನಗೆ ಇವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ 100% ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಆಪೋಸಿಟ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಸರ್? ನಾನು ಅಂಡರ್ಸ್ಟುಡ್. ನೀವು ಆ ಥರದ ಆಂಗಲ್ ಎಲ್ಲ ತೆಗಿಬಿಡಿ. ಆ ಥರ ನಾವು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಎಲ್ಲ ನಾನು ಏನ್ ಹೇಳ್ತೀನಿ, ಈಗ ಒಂದು ಒಳ್ಳೇದು ಹೇಳಿದ ತಕ್ಷಣ ಇನ್ನೊಂದು ಮಿಕ್ಕಿದ ನೆಗೆಟಿವ್. ಒಬ್ರು ಚೆನ್ನಾಗಿರೋ ತಕ್ಷಣ ಸುತ್ತಮುತ್ತ ಇರೋರು ಮಿಕ್ಕಿದವ್ರು ಚೆನ್ನಾಗಿಲ್ಲ ಅಂತ ಅರ್ಥನ? ಹೇಳಿದ್ರೆ ನೀವು ಚೆನ್ನಾಗಿದ್ರೆ ಅಂತ ಕಡೆ ಹಂಗಂದ್ರೆ ಪಕ್ಕದವ್ರು ಕೆಟ್ಟಾಗಿದ್ದಾರೆ ಅಂತ ಹೇಳ್ತಿದ್ದೀರಾ? ಯಾವ್ದು ಇಲ್ಲ ಸರ್, ಅದೇ ತಪ್ಪು. ಪ್ರಪಂಚದಲ್ಲಿ ಒಳ್ಳೆ ನಾನು ಒಳ್ಳೇದನ್ನ ಮಾತ್ರ ನೋಡ್ತೀನಿ, ಕೆಟ್ಟದನ್ನ ನಾನು ನೋಡಕ್ಕೆ ಹೋಗಲ್ಲ. ನೀವು ಕೆಟ್ಟದನ್ನ ನೋಡ್ತಿರೋರಿಗೆ ಒಳ್ಳೇದು ಕೆಟ್ಟದೆಲ್ಲ ಕಾಣುತ್ತೆ. ನಾನು ಯಾವಾಗಲೂ ಪಾಸಿಟಿವ್ ಆಗಿ ಏನಂತ ಗೊತ್ತಾ, ಜಗತ್ತಲ್ಲಿ ಫೋಕಸ್ ಎಲ್ಲಿರುತ್ತೋ ಅದನ್ನ ಮಾತ್ರ ನೀವು ಹಿಡಿಬೇಕು. ಅಂದ್ರೆ ಜಗತ್ತಲ್ಲಿ ಒಳ್ಳೆ ಕಡೆ ಫೋಕಸ್ ಮಾಡ್ತೀರಾ ನಿಮ್ಗೆ ಒಳ್ಳೇದೇ ಸಿಗುತ್ತೆ, ನೆಗೆಟಿವ್ ಫೋಕಸ್ ಮಾಡ್ತೀರಾ ನೆಗೆಟಿವ್ ಸಿಗುತ್ತೆ. ನಾನು ಇವರಲ್ಲಿರೋ ಪಾಸಿಟಿವ್ ನೋಡಿದ್ರೆ ಹೊರತು ಇದಕ್ಕೆ ಈ ತರ ಒಂದು ಆಂಗಲ್ ಇದೆ ಅಂತ ನಾನು ಯೋಚನೆ ಮಾಡಿದ್ದೆ. Sure, definitely, completely. Thank you. Clean answer.